ಹಾಯ್, ನಾನು ಸಂದೀಪ್ ಫ್ರಮ್ ಆಲ್ಫಾಡೆ ಕನ್ನಡ. ಈ ವಿಡಿಯೋದಲ್ಲಿ ನಾನು ನಿಮಗೆ 6 ಹೊಸ ಇನ್ಸ್ಟಾಗ್ರಾಮ್ ಟ್ರಿಕ್ಸ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ಇನ್ಸ್ಟಾಗ್ರಾಮ್ ಟ್ರಿಕ್ಸ್ ಬಂದು ನಿಮಗೆ ತುಂಬಾ ಯೂಸ್ಫುಲ್ ಆಗುವಂಥ ಟ್ರಿಕ್ಸ್ಗಳು. ಅದಕ್ಕೋಸ್ಕರ ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗಿದ್ರೆ ಇನ್ಸ್ಟಾಗ್ರಾಮ್ ಟ್ರಿಕ್ಸ್ ಬಗ್ಗೆ ತಿಳಿಸ್ಕೊಡೋಕೆ ಮುಂಚೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ ಮೇಲೂ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ನ ಮೊದಲನೇ ಟ್ರಿಕ್ನ ನೋಡೋದಾದರೆ, ನಿಮಗೆ ಇನ್ಸ್ಟಾಗ್ರಾಮ್ನಲ್ಲಿ ಎಷ್ಟೊಂದು ಜನ ಮೆಸೇಜ್ನ ಮಾಡ್ತಾ ಇರ್ತಾರೆ. ನೀವು ಆ ಮೆಸೇಜ್ಗಳನ್ನೆಲ್ಲ ಓದಬೇಕು ಅಂದ್ಕೊಂಡಿರ್ತೀರಾ, ಆದರೆ ಅವ್ರಿಗೆ ಸೀನ್ ಅಂತ ಹೋಗಬಾರ್ದು. ಹಾಗಿದ್ರೆ ನೀವು ಅವ್ರ ಮೆಸೇಜ್ಗಳನ್ನೆಲ್ಲ ಓದಿದ್ರೂ ಸಹ ಅವ್ರಿಗೆ ಸೀನ್ ಅಂತ ಹೋಗ್ಬಾರಂದರೆ ಏನು ಮಾಡಬೇಕಂದ್ರೆ, ನಿಮ್ಮ ಮೊಬೈಲಲ್ಲಿ ಇಂಟರ್ನೆಟ್ ಕನೆಕ್ಷನ್ನ ಆಫ್ ಮಾಡಿ. ಇಂಟರ್ನೆಟ್ ಕನೆಕ್ಷನ್ನ ಆಫ್ ಮಾಡಾದ್ಮೇಲೆ ನೀವು ಯಾರು ಮೆಸೇಜ್ಗಳನ್ನ ಓದಬೇಕೋ ಅವ್ರ ಮೆಸೇಜ್ನ ನೀವು ಓದಾದ್ಮೇಲೆ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ನಲ್ಲಿ ಇನ್ಸ್ಟಾಗ್ರಾಮ್ ಅಕೌಂಟ್ನ ಲಾಗೌಟ್ ಮಾಡಿ. ಲಾಗೌಟ್ ಮಾಡಾದ್ಮೇಲೆ ನಿಮ್ಮ ಮೊಬೈಲಲ್ಲಿ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ನ ಕ್ಲೋಸ್ ಮಾಡಿ. ಈ ರೀತಿ ನೀವು ಮಾಡೋದ್ರಿಂದ ಇನ್ಸ್ಟಾಗ್ರಾಮ್ ಮೆಸೇಜ್ಗಳನ್ನ ನೀವು ರೀಡ್ ಮಾಡಿದರೂ ಸಹ ಅವರಿಗೆ ಸೀನ್ ಅಂತ ಹೋಗಲ್ಲ. ಮತ್ತೆ ನೀವು ನಿಮ್ಮ ಮೊಬೈಲ್ನಲ್ಲಿ ಇಂಟರ್ನೆಟ್ ಕನೆಕ್ಷನ್ನ ಆನ್ ಮಾಡಿ ಮತ್ತೆ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ನಲ್ಲಿ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನ ಲಾಗಿನ್ ಮಾಡಿ ಯೂಸ್ ಮಾಡಿದರೂ ಸಹ ಅವರಿಗೆ ಸೀನ್ ಅಂತ ಹೋಗಲ್ಲ. ಇನ್ಸ್ಟಾಗ್ರಾಮ್ನ ಎರಡನೇ ಟ್ರಿಕ್ ಬಂದು ಇಲ್ಲಿ ಕಾಣಿಸ್ತಾ ಇರೋ ರೀತಿ ನಿಮ್ಮ ಫೋಟೋಗಳನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಎಡಿಟ್ ಮಾಡ್ಬೋದು. ಹೇಗೆಂದರೆ, ಮೊದಲಿಗೆ ನಿಮ್ಮ ಫೋಟೋನ ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಆ್ಯಡ್ ಮಾಡಿ ನಿಮ್ಗೆ ಇಷ್ಟ ಬಂದಿರುವಂಥ ಕಲರ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಫೋಟೋ ಮೇಲೆ ಈ ರೀತಿ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ ಕಲರ್ ಬಂದು ಡಿಸ್ಪ್ಲೇ ತುಂಬ ಫಿಲ್ ಆಗುತ್ತೆ. ಫಿಲ್ ಆದಮೇಲೆ ಮೇಲ್ಗಡೆ ಇರೋ ಎರೇಸರ್ ಟೂಲ್ನ ಬಳಸ್ಕೊಂಡು ನಿಮಗೆ ಬೇಕಾಗಿರೋ ರೀತಿ ನಿಮ್ಮ ಫೋಟೋ ಮೇಲೆ ಎರೇಸ್ ಮಾಡ್ಕೊಳ್ಳಿ. ನೀವು ಬೇಕಿದ್ರೆ ಎರೇಸರ್ ಸೈಜ್ನ ಅಡ್ಜಸ್ಟ್ ಮಾಡ್ಕೊಬೋದು. ಈ ರೀತಿ ನೀವು ಮಾಡೋದ್ರಿಂದ ಇನ್ಸ್ಟಾಗ್ರಾಮ್ ಸ್ಟೋರಿನ ಕ್ರಿಯೇಟಿವ್ ಆಗಿ ಅಪ್ಲೋಡ್ ಮಾಡ್ಕೊಬೋದು. ಇನ್ಸ್ಟಾಗ್ರಾಮ್ನ ಮೂರನೇ ಟ್ರಿಕ್ ಬಂದು, ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ನೀವು ನಿಮ್ಮ ಫೋಟೋಸ್ಗಳಿಗೆ ಕ್ರಿಯೇಟಿವ್ ಆಗಿರುವಂಥ ಬ್ಯಾಕ್ಗ್ರೌಂಡ್ಗಳನ್ನ ಕ್ರಿಯೇಟ್ ಮಾಡ್ಬೋದು. ಹೇಗೆಂದರೆ, ಮೊದಲಿಗೆ ನೀವು ನಿಮ್ಮ ಫೋಟೋಗೆ ಬೇಕಾಗಿರುವಂಥ ಬ್ಯಾಕ್ಗ್ರೌಂಡ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ಬ್ಯಾಕ್ಗ್ರೌಂಡ್ನ ನೀವು ಕ್ರಿಯೇಟ್ ಮಾಡ್ಕೊಂಡಾದ್ಮೇಲೆ ನಿಮ್ಮದೇನಾದರೂ ಐಫೋನ್ ಆಗಿದ್ದರೆ ಗ್ಯಾಲರಿ ಅಪ್ಲಿಕೇಶನ್ನ ಓಪನ್ ಮಾಡಿಕೊಂಡು ನೀವು ಯಾವ ಫೋಟೋನ ಆ್ಯಡ್ ಮಾಡಬೇಕೋ ಆ ಫೋಟೋನ ಕಾಪಿ ಮಾಡಿಕೊಂಡು ಮತ್ತೆ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ನ ಓಪನ್ ಮಾಡಿ. ಅದಾದಮೇಲೆ ಸೈಡಲ್ಲಿ ನಿಮಗೆ ಸ್ಟಿಕ್ಕರ್ ಅಂತ ಕಾಣುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ನೀವು ಕ್ರಿಯೇಟ್ ಮಾಡಿರೋ ಬ್ಯಾಕ್ಗ್ರೌಂಡ್ ಮೇಲೆ ನಿಮ್ಮ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ನಿಮ್ದೇನಾದರೂ ಆ್ಯಂಡ್ರಾಯ್ಡ್ ಫೋನ್ ಆಗಿದ್ದರೆ ಸ್ಕ್ರೀನ್ಶಾಟ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ಸೇಮ್ ಸ್ಟಿಕ್ಕರ್ ಐಫೋನಲ್ಲಿ ಯಾವ ರೀತಿ ಸ್ಟಿಕ್ಕರ್ ಅಂತ ಕಾಣಿಸ್ತಾ ಇತ್ತೋ ಅದೇ ರೀತಿ ಆ್ಯಂಡ್ರಾಯ್ಡಲ್ಲೂ ಸಹ ಕಾಣಿಸ್ತಾ ಇರುತ್ತೆ. ಆದರೆ ಕೆಲವೊಂದು ಆ್ಯಂಡ್ರಾಯ್ಡಲ್ಲಿ ಮಾತ್ರ ನೀವು ಸ್ಕ್ರೀನ್ಶಾಟ್ನ ತೆಗೆಯೋ ಮುಖಾಂತರ ನೀವು ಕ್ರಿಯೇಟ್ ಮಾಡಿರೋ ಬ್ಯಾಕ್ಗ್ರೌಂಡ್ಗೆ ಫೋಟೋಗಳನ್ನ ಆ್ಯಡ್ ಮಾಡೋದು. ಆದರೆ ಎಲ್ಲ ಐಫೋನಲ್ಲೂ ಕೂಡ ನೀವು ಕ್ರಿಯೇಟ್ ಮಾಡಿರೋ ಬ್ಯಾಕ್ಗ್ರೌಂಡ್ಗೆ ನೀವು ಫೋಟೋಗಳನ್ನ ಆ್ಯಡ್ ಮಾಡ್ಬೋದು. ಇನ್ಸ್ಟಾಗ್ರಾಮ್ನ ನಾಲ್ಕನೇ ಟ್ರಿಕ್ ಬಂದು, ಇನ್ಸ್ಟಾಗ್ರಾಮ್ನಲ್ಲಿ ನೀವು ಯಾರ್ದು ಬೇಕಂದ್ರೂ ಡಿ ಪಿಗಳನ್ನ ನೋಡ್ಬೋದು, ಅದು HD ಕ್ವಾಲಿಟಿಯಲ್ಲಿ. ಹೇಗೆಂದರೆ, ನೀವು ಯಾರು ಡಿ ಪಿನ ನೋಡಬೇಕು ಅವ್ರ ಪ್ರೊಫೈಲ್ನ ಓಪನ್ ಮಾಡಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅವರ ಪ್ರೊಫೈಲ್ URLನ ಕಾಪಿ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಮೊಬೈಲ್ನಲ್ಲಿರೋ ಯಾವುದಾದ್ರೂ ಒಂದು ಬ್ರೌಸರ್ ಓಪನ್ ಮಾಡಿ ಅದರಲ್ಲಿ ನೀವು ಕಾಪಿ ಮಾಡ್ಕೊಂಡಿರೋ URLನ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದ್ಮೇಲೆ URL ಸ್ಟಾರ್ಟಿಂಗಲ್ಲಿ ಇನ್ಸ್ಟಾಗ್ರಾಮ್ ಪಕ್ಕ 0 ಅಂತ ಟೈಪ್ ಮಾಡಿ ಬ್ರೌಸರಲ್ಲಿ ಸರ್ಚ್ ಮಾಡಿ. ಸರ್ಚ್ ಮಾಡಿದ್ಮೇಲೆ ನಿಮ್ಮ ಈ ರೀತಿ ಪ್ರೊಫೈಲ್ ಬಂದು ಓಪನ್ ಆಗುತ್ತೆ. ಪ್ರೊಫೈಲ್ ಬಂದು ಓಪನ್ ಆಗಾದ್ಮೇಲೆ ಡಿ ಪಿ ಮೇಲೆ ಕ್ಲಿಕ್ ಮಾಡಿ ಒಂದು ಸ್ವಲ್ಪ ಕೆಳಗಡೆ ಸ್ವೈಪ್ ಮಾಡಿ. ನಿಮ್ಗಲ್ಲಿ HD ಪ್ರೊಫೈಲ್ ಫೋಟೋ ಅಂತ ಕಾಣಿಸುತ್ತೆ. HD ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ನೀವು HD ಕ್ವಾಲಿಟಿಲಿ ಯಾರದೇ ಡಿ ಪಿಗಳನ್ನ ವ್ಯೂ ಮಾಡ್ಬೋದು. ಹಾಗೆ ನೀವು ಫುಲ್ HD ಕೂಡ ವ್ಯೂ ಮಾಡ್ಬೋದು. ಆದರೆ ಪ್ರೀಮಿಯಮ್ನ ನೀವು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಬೇಕಾಗುತ್ತೆ. ಹಾಗೆ ನೀವು ಡೌನ್ಲೋಡ್ ಕೂಡ ಮಾಡ್ಕೊಬೋದು ಡಿ ಪಿಗಳನ್ನ. ಇನ್ಸ್ಟಾಗ್ರಾಮ್ನ 5ನೇ ಟ್ರಿಕ್ ಬಂದು, ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ನೀವು ನಿಮ್ಮ ಟೆಕ್ಸ್ಟ್ಗಳಿಗೆ ಗ್ರೇಡಿಯಂಟ್ ಕಲರ್ಗಳನ್ನ ಆ್ಯಡ್ ಮಾಡೋದು. ಹೇಗೆಂದರೆ, ನೀವು ಟೈಪ್ ಮಾಡಿರೋ ಟೆಕ್ಸ್ಟ್ಗಳನ್ನ ಸೆಲೆಕ್ಟ್ ಆಲ್ ಮಾಡ್ಕೊಳ್ಳಿ. ಅದಾದಮೇಲೆ ಕೆಳಗಡೆ ಇರೋ ಕಲರ್ ಮೇಲೆ ಪ್ರೆಸ್ ಮಾಡಿ ಇಟ್ಕೊಳ್ತಾ ಎಡಗಡೆ ಸ್ವೈಪ್ ಮಾಡ್ಕೊಬನ್ನಿ. ಹಾಗೆ ಮೇಲ್ಗಡೆ ಟೆಕ್ಸ್ಟ್ಗಳನ್ನ ರೈಟ್ ಸೈಡ್ಗೆ ಸ್ವೈಪ್ ಮಾಡ್ಕೊಬನ್ನಿ. ಈ ರೀತಿ ನೀವು ಮಾಡೋದ್ರಿಂದ ನೀವು ಟೈಪ್ ಮಾಡಿರೋ ಟೆಕ್ಸ್ಟ್ಗಳಿಗೆ ಗ್ರೇಡಿಯಂಟ್ ಕಲರ್ಗಳನ್ನ ಆ್ಯಡ್ ಮಾಡ್ಬೋದು. ಈ ರೀತಿ ನೀವು ಮಾಡೋದ್ರಿಂದ ನೋಡೋರ ಕಣ್ಣಿಗೆ ಕ್ರಿಯೇಟಿವ್ ಆಗಿ ಕಾಣಿಸ್ತಾ ಇರುತ್ತೆ. ಇನ್ಸ್ಟಾಗ್ರಾಮ್ನ ಕೊನೆ 6ನೇ ಟ್ರಿಕ್ ಬಂದು, ಇನ್ಸ್ಟಾಗ್ರಾಮ್ನಲ್ಲಿ ನೀವು ನಿಮ್ಮ ಫ್ರೆಂಡ್ಸ್ಗಳ ಸ್ಟೋರಿಯನ್ನು ಇಡನಾಗಿ ನೋಡ್ಬೋದು. ಅದೇಗಂದರೆ, ನೀವು ಅವ್ರ ಸ್ಟೋರಿಗಳನ್ನ ನೋಡಿದರೂ ಸಹ ಅವ್ರಿಗೆ ಗೊತ್ತಾಗೋದಿಲ್ಲ ನೀವು ಅವ್ರ ಸ್ಟೋರಿಗಳನ್ನ ವ್ಯೂ ಮಾಡಿದ್ದೀರಾ ಅಂತ. ಅದೇಗಂದರೆ, ನೀವೊಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಬೇಕಾಗುತ್ತೆ. ಈ ಅಪ್ಲಿಕೇಶನ್ನ ಹೆಸರು ಬಂದು ಇನ್ಸ್ಟಾಗ್ರಾಮ್ ಸ್ಟೋರಿ ಡೌನ್ಲೋಡರ್ ಅಂತ. ಡೌನ್ಲೋಡ್ ಆದಮೇಲೆ ಓಪನ್ ಮಾಡಿಕೊಂಡು ಸ್ಟೋರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನೀವು ಯಾರ ಅಕೌಂಟ್ ಸ್ಟೋರಿನ ನೋಡಬೇಕು ಅವ್ರ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅವರ ಸ್ಟೋರಿನ ಓಪನ್ ಮಾಡಿ. ಅದಾದಮೇಲೆ ಮೇಲ್ಗಡೆ ನಿಮಗೆ ಡೌನ್ಲೋಡ್ ಐಕಾನ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ಟೋರಿನ ನಿಮ್ಮ ಮೊಬೈಲ್ ಗ್ಯಾಲರಿಗೆ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಆದಮೇಲೆ ನೀವು ನಿಮ್ಮ ಮೊಬೈಲ್ ಗ್ಯಾಲರಿಲಿ ಆ ಸ್ಟೋರಿನ ನೋಡಿ. ಈ ರೀತಿ ನೀವು ಮಾಡೋದ್ರಿಂದ ನಿಮ್ಮ ಫ್ರೆಂಡ್ಸ್ ಸ್ಟೋರಿಗಳನ್ನ ನೀವು ನೋಡಿದರೂ ಸಹ ಅವ್ರಿಗೆ ಗೊತ್ತಾಗೋದಿಲ್ಲ ನೀವು ನೋಡಿದ್ದೀರಾ ಅಂತ. ಇವಿಷ್ಟು ಇನ್ಸ್ಟಾಗ್ರಾಮ್ನ ಟ್ರಿಕ್ಸ್ಗಳು. ಈ ಟ್ರಿಕ್ಸ್ಗಳೇನಾದರೂ ಚೆನ್ನಾಗಿದೆ ಅನಿಸಿದ್ರೆ ಈ ವಿಡಿಯೋನ ಮರಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ ಮೇಲೂ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್ಫಾ ಟೆಕ್ ಕನ್ನಡ.